ಗೈಸ್, ನಾನು ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ. ಹೆಲ್ಮೆಟ್ ನನಗಿಂತ ದೊಡ್ಡದಾಗೈತೆ, ಲೂಸ್ ಆಗೈತೆ. ಅಜ್ಜಿ ಊರಿಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಐಟಮ್ಸ್ ಇಲ್ಲಿಂದಲೇ ತೊಗೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ಅಲ್ಲಿ ಏನು ಕೂಡ ಸಿಗಲ್ಲ, ಹತ್ರದಲ್ಲಿ ತುಂಬ ದೂರ ಇದೆ. ಇವಾಗ ಟೈಮ್ ಒಂದು 7 ಗಂಟೆ ಆಗಿರ್ಬೋದು. 6 ಗಂಟೆಗೆ ಎದ್ದು ಇವಾಗ ಹೊರಡ್ತಾ ಇದ್ದೀವಿ. ಸರಿ ಬನ್ನಿ ಹೋಗೋಣ. ಹೆಲ್ಮೆಟ್ ಲೂಸ್ ಐತೆ, ಇದನ್ನ ಕಟ್ಕೊಳ್ಳಿಲ್ಲ, ಏನ್ ಮಾಡಿದೆ? ಅದನ್ನ ಹಾಕೊಂಡ್ರು ಕೂರಲ್ಲ. ತಲೆ ಉಲ್ಟ ಎಷ್ಟು ತಪ್ಪ ಐತೆ, ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ಬನ್ನಿ ಬನ್ನಿ ಹೋಗೋಣ, ಬನ್ನಿ ಅಮ್ಮ. ಅದೇ ನಂಗೆ ಭಾರಿ ಪಸಂದ. ನಮ್ಮಮ್ಮ ಫುಲ್ ವೈಬ್ರೆಂಟ್ ಆಗಿ ರೆಡಿ ಆಗಿದ್ದಾರೆ ಇವತ್ತು. ಬೇಡ ನಿಂಗ್ರ ಮಾರ್ಕೆಟ್ ಹತ್ರ ವೇಟ್ ಮಾಡ್ತಿದ್ದೀವಿ ಗಾಯ್ಸ್, ನಮ್ಮ ಅಪ್ಪ ಅಮ್ಮ ಬರಲಿ ಅಂತ. ಇನ್ನೂ ಬಂದಿಲ್ಲ. ಇಲ್ಲಿ ನಾವು ಅರೌಂಡ್ ಒಂದು 55 ಕಿಲೋಮೀಟರ್ಸ್ ಇದೆ ನಮ್ಮ ಅಜ್ಜಿ ಊರು. ನಿಧಾನಕ್ಕೆ ಹೋಗ್ಬೇಕು, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಲ್ರೆಡಿ 8 o'clock ಆಗಿದೆ. ನಾನು ಅವಾಗಲೇ 7 o'clock ಅಂದ್ಕೊಂಡು ಹೇಳಿದ್ದೀನಿ, ಇವಾಗ ನೋಡ್ರಿ 8 o'clock ಆಗೋಗಿದೆ. ಹೋಗ್ಬೇಕು ಬೇಗ. ನಮ್ಮ ಮನೇಲಿ ನಮ್ಮ ಅಪ್ಪ ರೆಡಿ ಆಗಿದ್ದೆ ಲೇಟ್. ನಾವು 3 ಜನನೂ ರೆಡಿಯಾಗಿ ನಿಂತಿರೋ, ನಮ್ಮ ಅಪ್ಪ ಇನ್ನೂ ಎದ್ದೇ ಇರಲಿಲ್ಲ, ಅದಕ್ಕೆ ಲೇಟ್ ಆಗಿದೆ. ಈಗ ಇಷ್ಟು ಗಂಡ ಹೆಂಡತಿ ಆರಾಮಾಗಿ ಬರಬೇಕು ಅಂತ ಫುಲ್ ಎಲ್ಲ ಐಟಮ್ಸು ನನ್ನ ಗಾಡಿಗೆ ಏರೋರೆ. ನೋಡ್ರಿ, ಅವ್ರ ಹತ್ರ ಏನೂ ಇಲ್ಲ. ಇದು ಗಾಡಿ ತಗೊಂಡಿರೋದು, ಇದು ಕ್ಯಾರಿ ಮಾಡಕ್ಕೆ ಅಂತ ತಗೊಂಡಿರೋದು. ಇವರು ಈಗ ಬೇಕು ಇವರೇ ಹೋಗ್ಲಿ, ಆ ಗಾಡಿಲಿ ಆರಾಮ್ಸೆ ಇವರೇ ಹೋಗ್ಲಿ, ನಾನೇ ಈ ಗಾಡಿ ತಗೊಂಡೋಗ್ತೀನಿ. ನಮ್ಮಮ್ಮ ಕರೆನ್ಸಿ ಖಾಲಿ ಐತೆ ಅಂತ ಇವಾಗ ಹಾಕಂತ 28 days. ಅಲ್ಲಿ ಹೋದಾಗ ಒಂದು ನೆಟ್ವರ್ಕ್ ಸಿಗಲ್ಲ, ಏನಿಲ್ಲ. ಕರೆನ್ಸಿ ಹಾಕೊಂಡು ಏನ್ ಮಾಡ್ತೀರಾ? ದುಡ್ಡು ಹಾಕಕ್ಕೆ ಏನ್ ಮಾಡೋಣ? ನೀನ್ ಹಾಸ್ಪಿಟಲ್ ಆನ್ ಮಾಡ್ತೀಯಾ? ಗಾಡಿ ಫುಲ್ ಟ್ಯಾಂಕ್ ಆಗೈತೆ. ಸೆಕೆಂಡ್ ಟೈಮ್ ರೀಡಿಂಗ್ ನೋಡ್ಕೋಬೇಕಂತೆ. 818 ಇದೆ. ಊರ್ವರೆಗೆ ಹಂಗೋದ್ರೆ ನಮ್ಮ ಅಪ್ಪರೂರು, ಹಿಂಗ್ ಸೀದಾ ಹೋದ್ರೆ ನಮ್ಮ ಅಮ್ಮನೂರು. ಇದು ನಮ್ಮ ದೇವರು. ಒರಿಜಿನಲ್ ಇರೋದು ಮೈಸೂರಲ್ಲಿ, ಬಟ್ ಇಲ್ಲಿ ಅದನ್ನ ಆರಾಧಿಸ್ಕೊಂಡು ಬಂದಿದ್ದಾರೆ. ತುಂಬಾ ದೂರ ಆಗುತ್ತೆ, ಹೋಗಕ್ ಆಗಲ್ಲ ಅನ್ನೋರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಅಲ್ಲಿರೋ ದೇವರು ಸಿರಿಯಲ್ಲ. ಅದು ಸ್ಕೂಲ್ ಮುಂದೆ ತುರುವೇಕೆರೆಗೆ ಹೋಗ್ಬೇಕಾರೆ ಚಂದು ಮತ್ತೆ ನಮ್ಮ ಅಪ್ಪ ಸರಿಯಾಗಿ ದಬಾಕೊಂಡಿದ್ರು. ಆ ಪ್ಲೇಸ್ ಅದು. ಆ ಹಂಪ್ಸ್ ಮಾತ್ರ ತುಂಬಾ ಡೇಂಜರಸ್ ಪ್ಲೇಸ್. ತುರುವೇಕೆರೆಗೆ ಹೋಗೋ ರೋಡಲ್ಲಿ ಹುಷಾರಾಗಿ ಬನ್ನಿ. 7 years ಆಯ್ತು ದಬಾಕೊಂಡು, ಪ್ರತಿ ಸಾರಿ ಬರ್ಬೇಕಾದ್ರೂ ಅದೇ ನೆನಪಾಗುತ್ತೆ. ಚಿತ್ತೂರಿಂದ ತುರುವೇಕೆರೆಗೆ ಬಂದಿದ್ದಾರೆ ನಮ್ಮಪ್ಪ ಕೋಳಿ ತಗೊಂಡು. ನಾವ್ ಯಾವ ಸಲ ಹಬ್ಬಕ್ಕೆ ಹೋಗ್ಬೇಕಂದ್ರೆ ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಾದ್ರೆ ಕೈಸಿ ಹೆಂಗ್ ಗೊತ್ತಾ, ಚಂದುಗೆ ಕಾಲ್ ಎಟಕ್ಸ್ಲಿ ಅನ್ಬಿಟ್ಟು ಹೀಲ್ ಸ್ಲಿಪ್ಪರ್ ಹಾಕೊಂಡಿದ್ದಾಳೆ ನೋಡಿ. ಏನಿಲ್ಲ, ಹಂಗೂ ಎಟ್ಕುತ್ತೆ, ಬಟ್ ಇದಿನ್ನೂ ಚೆನ್ನಾಗಿ ಸಿಗುತ್ತೆ ಅಂತ. ಏನ್ ಸಿಗುತ್ತೆ ನೆಲ ಇಲ್ಲೇ ಅಲ್ಲಿ ತಿನ್ನೋದು. ಅಲ್ಲಿ ತುರುವೇಕೆರೆ ಮುಂದ್ಗಡೆ ಮೋಸತಿ ತಿಂದಿದ್ದಲ್ಲ ಅಲ್ಲೇ. ಬೇಡ ಸುಮ್ಮನೆ ಊರ್ಗ್ ಹೋಗಿದ್ರೆ ಆಗಿರೋದು. ಒಂದು ಇಡ್ಲಿಲಿ ನಾನು ಕಾಣಿಸಿ ಶೇರ್ ಮಾಡ್ತಿದ್ದೀವಿ. ನಮ್ಮಮ್ಮ ಪೂರಿ ತಗೊಂಡೈತೆ, ನಮ್ಮ ಅಪ್ಪ ಇಡ್ಲಿ ತಗೊಂಡು. ಬಿಹಾರಲ್ಲಿ ಬರುತ್ತಲ್ಲ, ಹಂಗಿಲ್ವಾ? ಸಾಕು ಬಿಹಾರಲ್ಲಿ ರೋಡ್ ಜಾಸ್ತಿ ಅಲ್ವಾ? ತುರುವೇಕೆರೆ ಹೋಗ್ತಾ ಟೌನ್ ಹತ್ರ ಒಂದು ಹೋಟೆಲ್ ಇದೆ. ಇಲ್ಲಿ ಹಿಂಗೆ ಅಡ್ರೆಸ್ ನೀವೇ ನೋಡ್ಕೊಂಡ್ರಿ, ನಂಗೆ ಇಲ್ಲೋಡು. ಸೈಲೆಂಟ್ ಸೈಲೆಂಟ್. ತಾಲೂಕ್ ಆಫೀಸ್ ಮುಂದೆ ಬರುತ್ತೆ. ತಿಂಡಿ ತುಂಬಾ ಚೆನ್ನಾಗಿದೆ, ನಿಜ. ಟೇಸ್ಟ್ ಮಾಡಿ. ಕ್ವಾಂಟಿಟಿನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ಹಾಫ್ ಪ್ಲೇಟಿಗೆ ನಮ್ಮ ಅಪ್ಪನ ಪ್ಲೇಟ್ ತುಂಬಾ ಹಾಕಿಸ್ಕೊಂಡಿದ್ರು, ನಮ್ಮ ಅಮ್ಮ ಹಾಕಿಸ್ಕೊಂಡಿದ್ದಾರೆ, ನಾವು ಹಾಕಿಸ್ಕೊಂಡಿದ್ವಿ.
ಸಕ್ಕತ್ತಾಗಿ ಕೊಡ್ತಾರೆ. ಮೊಟ್ಟೆ ತುಂಬ ತಿನ್ಬೋದು, ಜಾಸ್ತಿ ಕೊಡ್ತಾರೆ ಅಂದರೆ ಚೆನ್ನಾಗಿದೆ ಅಂದರೆ ಟೇಸ್ಟ್ ಮಾಡಿದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ಬಂದರೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ದುಡ್ಡು ಕಮ್ಮಿ, ನಾರ್ಮಲ್. ಸೊ ಫೈನಲಿ ವಿ ರೀಚ್ಡ್. ನಂದು ಹಳೆ ವ್ಲಾಗ್ ನೋಡಿದರೆ ನಾವು ಇದು ನಮ್ಮ ಅಮ್ಮ ಬರ್ಡೇಗೆ ಬಂದಾಗ ಮನೆ ಫುಲ್ ರಿಪೇರಿ ಮಾಡಿಸ್ತಿದ್ವಿ, ಅದನ್ನು ಹಾಕಿದೆ. ಇದೆಲ್ಲ ಹೆಂಚ್ಗಳು ಎಲ್ಲಿದ್ದಿದ್ದವನ್ನೆಲ್ಲ ತೆಗೆದು ಮನೆ ಸೋರ್ತಿತ್ತು ಅಂತ ಇವಾಗ ಶೀಟ್ ಹಾಕ್ಸಿದ್ವಿ. ಇವಾಗ ಹಿಂಗ್ ಬರೋ ಹೊತ್ತಿಗೆ ನಮ್ಮ ಅಜ್ಜಿ ಕಂಜಾನೆ ಕಿತ್ತು ಹಾಕ್ಸೈತ್ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿತ್ತು, ಎಷ್ಟು ಮೆಮೊರಿ ಗೊತ್ತಾ. ಅಮ್ಮ ಬರ್ಡೇಲಿ ಇತ್ತಲ್ಲ ಮಂಗ, ಎಲ್ಲ ಕೆಲಸ ಮಾಡ್ತಿದೀವಿ. ಗಾಡಿ ಓಡಿಸ್ಕೊಂಡ್ ಬಂದಿದ್ರಲ್ಲಿ ನಾನೇ ಕೆಲಸ ಮಾಡ್ತಿದ್ವಿ. ನಮ್ ಕಾಜು ನಾನೇ ಕೆಲಸ ಮಾಡು, ಏನ್ ಅಡಿಗೆ ಮಾಡಲ್ಲ. ಅಳ್ಸೋಗುತ್ತೆ ಅಂತಾನೆ ನಾನು ಅನ್ಕೋತಾ ಇರೋದು. ಹೆಂಗಿಟ್ರು ಅಳ್ಸೋಗುತ್ತೆ. ಕಲಸ್ಬಿಟ್ಟು ಈಗ್ಲೇ ಕರೆದ್ ಬಿಡ್ಬೇಕು. ಅರ್ಧಂಬರ್ಧ ಕರೆದಿಟ್ಟದ ಕರೆಕ್ಟು. ಹಾ, ನಮ್ ತಾತಂಗ್ ಹುಷಾರಿಲ್ವಂತೆ ಗಾಯ್ಸ್. ತಾತ ಏನಾಯ್ತು ಕೇಳಿದ್ರೆ ಏನು ಹೇಳ್ತಾ ಇಲ್ಲ. ಏನಾಯ್ತು ಅಂದ್ರೆ ಏನು ಇಲ್ಲ ಅಂತ ಅನ್ನತ್ತೆ. ಏನಾಯ್ತೈತೆ ಹೇಳಂದ್ರೆ ಸುಮ್ನಿರು ಅನ್ನತ್ತೆ. ಏನ್ ಮಾಡೋದು ನಾವು. ಆಗ್ತಾ ಇಲ್ಲ, ಮೈ ಕೈಲ ನೋವು ಆಯ್ತ. ನಮ್ಮಲ್ಲಿ ಎಂತ ಸೋಂಬೇರಿಗಳಿದಾರೆ ಅಂದ್ರೆ ಜ್ಯೂಸ್ ಬಿಟ್ಕೊಡು ಅಂತಾರೆ. ಜ್ಯೂಸ್ ಅಲ್ಲೇ ಐತೆ, ಎತ್ತು ಬಿಟ್ಕೊಂಬಂದು ಕುಡಿತಾ ಇಲ್ಲ. ಅವಾಗ್ಲಿಂದ ಹೇಳ್ತಾವಳೆ ಹೊರ್ತು ಎದ್ದು ಬಂದು ಬಿಟ್ಕೊಂಡು ಕುಡಿತಾ ಇಲ್ಲ. ಅವಾಗ್ಲಿಂದ ಹೇಳ್ತಾವಳೆ ಹೊರ್ತು ಎದ್ದು ಬಂದ ಇಲ್ಲ. ಬಿಟ್ಟು ಕೊಡ್ಬೇಕು ಅವಳಿಗೆ. ಅವ್ರ ಅಮ್ಮನಿಂದಾನೇ ಹಾಳಾಗಿರೋದು. ನೀರು ತಗೊಂಬರಕ್ ಹೋಗ್ತಾ ಇದೀವಿ ನಾನು ನನ್ನ ತಂಗಿ. ಊರಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಗೊತ್ತಿದ್ರು ಫೋನ್ ಪೇ ತಗೊಂಬಂದವಳೆ. ಸಾರು ಮಾಡ್ತಾ ಇದೆ, ನಾವು ಕಬಾಬಿಗೆ ರೆಡಿ ಮಾಡ್ತಾ ಇದ್ದೀವಿ. ಎಸ್ ಚಾಕ ಯು ನೋಡಿ ಗೈಸ್, ಅಪ್ಪ ಮಗಳಿಬ್ರು ಹೆಂಗೆ ಮಾಡ್ಕೊಂಡಾರೆ ಸೇಮ್ ಟು ಸೇಮ್. ನಾವಿವಾಗ ಕಬಾಬ್ ಕರಿಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ನಾನು ನಮ್ಮಮ್ಮ. ಇದು ನೋಡಿದ್ದೀರಾ, ಇದು ನಮ್ಮಮ್ಮ, ಇದು ನಮ್ಮಮ್ಮನ ಮದುವೆ ಫೋಟೋ, ಇದು ನಮ್ಮಪ್ಪ ಮದುವೆದೆಲ್ಲ ಹೊಸ್ಕಿದ್ದು. ಇದು ಹೊಸ್ಕಿದಾ? ಇದು ಮದುವೆ ಫೋಟೋ, ಅದು ಮದುವೆ ಫೋಟೋ. ನಮ್ಮಮ್ಮ ನಮ್ಮ ಅಕ್ಕನ ಥರ ಇದ್ದಾರ, ನನ್ನ ಥರ ಇದ್ದಾರ. ಇಲ್ಲಿದೆ ನೋಡಿ ನಾವು, ಇದು ನಮ್ಮ ಅಜ್ಜಿ ಥರ. ಕರೆಂಟು ಈಗ ಕಬಾಬ್ ಕರಿಯೋಣ. ನಾನು ಮಾಡ್ಕೊಳ್ಳ ಗಸಿ ನೋಡಿ ಸೀತಾಫಲ. ವಾವ್, ಇನ್ನೂ ತುಂಬ ಇದ್ದಾವೆ, ಸಕ್ಕತ್ತಿದ್ದಾವೆ ಅಲ್ಲಿ ಕಾಣಿಸಲ್ಲ. ನನ್ನ ಫೇವ್ರೆಟ್ ಕಬಾಬ್ ಬೈತಾ ಇದೆ. ಊರಲ್ಲಿ ಎಷ್ಟು ಶೆಕೆ ಇದೆ ಅಂತಂದರೆ ಆಗ್ತಾ ಇಲ್ಲ ತರ್ಕೊಳಕ್ಕೆ. ನಮ್ಮ ಅಮ್ಮ ಪಾಪ ಫುಲ್ಲು ಬೆವ್ದು ಸಾಕಾಗೋರು. ಇನ್ನು ಒಲೆ ಮುಂದೆ ಅಂತೂ ಸಖತ್ತು ಇದಾಗ್ತೈತೆ. ನಮ್ಮ ಮನೆ ಚೈಲ್ಡ್ ಜೋಕಾಲಿ ಕಟ್ಕೊಂತೈತೆ ಫ್ರೆಂಡ್ಸ್. ಭೂಮಿ ಕಳ್ಸಿ, ಭೂಮಿಗೆ
ಮೇಗ್ ಕಟ್ಕೋಬೇಕು. ಭೂಮಿ ನಿನ್ ಜಾಗದಲ್ಲಿ ಚಿಕ್ಕಿ ಆಡ್ತಾಳ ನೋಡು. ನಮ್ಮ ಮನೇಲಿ ಒಂದ್ ಎಳೆ ಕಿಸ್ಲೆ ಐತೆ. ಮಕ್ಕ ತೋರ್ಸ ಬಂಗಾರ, ತೋರ್ಸಪ್ಪ ಜಾನ. ತಡಿ ನಾನೇ ತೋರಿಸ್ತೀನಿ. ಏನೋ ಉಲ್ಟಿಸ್ದೆ ಫ್ರೆಂಡ್ಸ್. ನಂಗೆ ಗೊತ್ತಿಲ್ಲ. ಕಾಲಿಟ್ಟ ಅಷ್ಟೇ ಉಳ್ಕಂತ ನಾನೇನ್ ಮಾಡ್ಲಿ. ಅದೆಲ್ಲ ಇಟ್ಟಿತ್ತಪ್ಪ. ನಂಗೆ ಗೊತ್ತಿಲ್ಲ. ನಾನು ಈಗ ಇದ್ದೀನಿ, ನಿದ್ದೆಗಣ್ಣಲ್ಲಿ ಇದ್ದೀನಿ. ನಾನೇನು ಮಾಡಿಲ್ಲ ಫ್ರೆಂಡ್ಸ್, ನಂಗೇನು ಗೊತ್ತಿಲ್ಲ. ಅಲ್ಲ ಮಮ್ಮಿ, ನಾನು ಮೊಮ್ಮಗಳೇ. ನೀನು ನಲ್ಲಿ ಅಂದಿರೋ ವಟಾರದಲ್ಲಿ ತೆಗೆದಿದ್ದ ಅಲ್ಲ ಮಮ್ಮಿ. ಅದಕ್ಕೆ ನೋಡು, ಒಂಚೂರು ನಮ್ ಕೂಡ ಇಲ್ಲ ನಿನ್ನ ಹತ್ರ. ಬರೀ ಅಂದಿ ಮರಿಗಳು ಆಡ ಅವತಾರಗಳೇ ನಿಂತು ಬರೀ. ಸಣ್ಣ ಕಿಸ್ಲೆ ಇದು. ಅದು ದೊಡ್ಡದು ಅಲ್ಲ, ಸಣ್ಣದು ಅಲ್ಲ. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಆಡೋ ಮಕ್ಳಿಗೆಲ್ಲ ಮದ್ವೆ ಮಾಡಬೇಡಿ ಅಂತ. ಹಿಂಗ ಆಡ್ತಾವ ಆಮೇಲೆ ನೋಡ್ರಿ. ಇಲ್ಲಿ ನೋಡಿ ಗೈಸ್, ನಮ್ಗೆಲ್ಲ ಹೇಳ್ಬಿಟ್ಟು ಈಗ ಬಂದೈತೆ ಮೇಘಾ. ನಮ್ಮ ಅಜ್ಜಿಗೆ ಇಕ್ತಾಳೆ, ಯಾರಾದ್ರೂ ಒಬ್ರು ಇಕ್ತಾರೆ. ಮಾಡಿಟ್ಟು ಸಂಜೆ ಇರೋದು ನಮ್ದು ಪೂಜೆ. ಅದಕ್ಕೋಸ್ಕರ ಇವಾಗ ಗೊಬ್ಬರನ ತಗೊಂಡು ಹೋಗ್ತಾ ಇದೀವಿ ನಮ್ಮ ಅಡಿಕೆ ಗಿಡಗಳಿಗೆ ಹಾಕಕ್ಕೆ. ನನ್ನ ಗಾಡೀಲಿ ಒಂದು ಇಟ್ಕೊಂಡಿದ್ದೀನಿ, ಅವ್ರ ಗಾಡೀಲಿ ಒಂದು ಇಟ್ಕೊತಾ ಇದ್ದಾರೆ. ಬನ್ನಿ ಹೋಗೋಣ. ಮಧ್ಯಾಹ್ನ ಆಯಿತು, ಊಟ ಮಾಡಿಸಿಲ್ಲ ಏನಿಲ್ಲ. ನಮ್ಮ ಅಪ್ಪ ಬಂದವರಲ್ಲ, ಚೆನ್ನಾಗಿ ಮಾಡ್ಸೋಣ ಕೆಲ್ಸನ ಅಂತ ನೋಡ್ರಿ ಕರ್ಕೊಂಬಂದು ಮಾಡಿಸ್ತೈತಿ. ನಮ್ಮ ಅಜ್ಜಿ ನೋಡ್ರಿ ಫುಲ್ಲು ಹಳ್ಳಿ ಸ್ಟೈಲ್ ಹೆಂಗೆ ರೆಡಿ ಆಗೋರೆ. ಹಾಯ್ ಮಾಡು ಮಮ್ಮಿ, ಹಿಂಗೆ ಹಾಯ್. ಒಂದು ಪ್ಲೈನ್ ಕಿಸ್ ಕೊಡು. ನಾನು ಒಬ್ರಿಗೆ ಒಂದೊಂದಂತೆ ತೊಗೊಂಡೋಗಿ ಒಬ್ರೊಬ್ರು ಒಂದೊಂದು ಸಾಲಿಗೆ ಹೋಗಿ ಗೊಬ್ಬರ ಹಾಕಿ ಬೇಗ ಮನೆಗೆ ಹೋಗ್ಬೇಕು ಗೈಸ್. ಲೇಟ್ ಆದರೆ ಊಟನೂ ಇಲ್ಲ, ಏನೂ ಇಲ್ಲ. ಎಲ್ಲ ಅಡಿಕೆ ಗುಡ್ಡ ತಿಟ್ಟೂರಲ್ಲಿ ಮನೇಲೆ ಮಲಗಿದ್ದವಳು ನೋಡಿ ಫ್ರೆಂಡ್ಸ್, ಹೆಂಗಾಗಿದ್ದಾಳೆ ಬೇವ್ರಂತೆ. ಥ್ಯಾಂಕ್ಸ್ ನೋಡಿ. ನನಗೆ ಮೆತ್ತಿತ್ತು, ನಾನು ಕಿತಾಕ ತುಂಬ ಜಾಸ್ತಿ ಅವಳಿಗೆ ಅಂಟ್ಕೊಂಡಿರೋದು. ಕಿತಾಕಕ್ಕೆ ಟೈಮ್ ಇಲ್ಲ, ಜಾಸ್ತಿ ಕೆಲಸ ನಾನೇ ಮಾಡ್ಬೋದು. ಇವಾಗ ಎಲ್ಲ ಮುಗಿಸಿ ಮುಳ್ಳಂಗೆ ಕಿತಾಕ್ತವ್ರು ನಮ್ಮ ಅಜ್ಜಿ, ನನ್ನ ತಂಗಿ. ನಮ್ಮ ಅಮ್ಮ ನೈಟಿಲೂ ಇದೆ, ಬಟ್ ಕಾಣ್ತಾ ಇಲ್ಲ. ಅಯ್ಯೋ ಕೈಗೆ ಸಿಗ್ತೈತೆ, ಬಿಡಿಸ್ಕೊಳ್ರಿ. ನಾನು ಗಾಯ್ಸ್ ಇವಾಗ ಟೈಮ್ 4:15 ಹತ್ರ ಆಯಿತು. ಇನ್ನೂ ಊಟ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ ನೋಡಿ. ಇಲ್ಲಿ ಚಿಕನ್ ಸಾರು ಇದ್ರೂ ಇಲ್ಲಿ ಮೊಳಕೆ ಹುಳಿ ಕಾಳು ಸಾರು ತಿಂತಾಯಿದ್ದೀವಿ. ನಮ್ಮ ಕಡೆ ಪೂಜೆ ಆಗೋ ತನಕ ಹೆಂಚಲು ಮಾಡಬಾರ್ದಂತೆ, ಅದಕ್ಕೋಸ್ಕರ. ಈಗ ಅದಕ್ಕೆ ಏನು ಮಾಡೋದು ಗೊತ್ತಾ, ನಾನು ಕಾಣ್ತಿದ್ದೀನಲ್ಲ ಅಂತ ಸ್ಮೆಲ್ ಹೇಳ್ಕೊಳ್ಳೋದಿಂಗೆ ಅಂತ ಹೇಳ್ಕೊಂಡೆ ಆಮೇಲೆ ಇದನ್ನು ತಿನ್ನೋದು. ನೋಡಿ ನಮ್ಮ ಅಜ್ಜಿ ಸೀತಾಫಲ ಹಣ್ಣು ಗಿಡ ಬೆಳೆದಿದೆ ನೋಡಿ, ಇಷ್ಟೊಂದು ಈ ಥರ ಬೆರುಕು ಬಿಟ್ಕೊಂಡಿದ್ರೆ ಅದು ನಾಳೆ ಎಲ್ಲ ನಾಡ್ದಷ್ಟರಲ್ಲಿ ಹಣ್ಣಾಗುತ್ತಂತೆ. ಅದಕ್ಕೆ ನಮ್ಮಮ್ಮ ಕಿತ್ತು ಕೊಡ್ತಾ ಇದ್ದಾರೆ ನನ್ನ ಕೈಗೆ. ನೋಡಿ ಕೀಳ್ತಾ ಇದ್ದಾರೆ. ಮುರ್ದಿರೋ ಗಿಡ. ಗೈಸ್ ಪುಟಾಕ ಸೀರಿಯಲ್ ಮಾಡ್ಕೊಂಡು ಉಮಾಶ್ರೀ ತರ ನಮ್ಮ ಅಜ್ಜಿನೂ ಕಾಳಿ ಯಾವ ತರ ಇರ್ತದ ಅವ್ರೀಗ. ಸಾಕು, ಜಾಸ್ತಿ ಎತ್ತು ಬೇಡ ಬರ್ತಾರ. ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಇದೆ. ಮುದ್ದೆ ಅನ್ನ ಒಂದು ಮಾಡ್ಬೇಕು ಇವಾಗ ಊಟಕ್ಕೆ. ಇಲ್ಲಿ ನಮ್ಮಪ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ ರೆಡಿ ಆದ್ಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್. ಇದು ಅಜ್ಜಿ, ಇದು ತಾತನಾ? ಒಲೆ ನೋಡಿ ಗಾಯ್ಸ್ ನಮ್ಮ ಅಜ್ಜಿಗೆ. ಆ ಮಮ್ಮಿ ಕರೆಕ್ಟ್ ಕಟ್ಕೊಟ್ಟಿತ್ತು, ಸುಮ್ನಿದ್ ಬಿಡು. ಅದನ್ನ ಕಟ್ಬಿಟ್ಟು ಮುಂದಕ್ಕೆ ಹಾಕ್ರಿ, ಬರುತ್ತದು. ಅಮ್ಮ ಅಪ್ಪ ಗೊತ್ತಾಗ್ತಾರ.
ಯಾವುದು ಬೇಕಾದ್ರೂ ಆಗ್ತಿದೆ. ಆವಾಗ ಸೋಂಕು ರೋಗ ಬರಬಹುದಲ್ಲ, ಅದಕ್ಕೆ ನನ್ನ ಮನೆಯಲ್ಲಿ ಬರೀ ಡೆಟಾಲ್ ಇದೆ. ರೋಗಾಣುಗಳ ರೋಗಗಳಿಗೆ ಸ್ವಲ್ಪ ನೋಡು, ಇಲ್ಲಿ ಸ್ವಲ್ಪ, ಅಲ್ಲಿ ಇನ್ನೂ ಸ್ವಲ್ಪ. ಸರಿ GRB ಸಾಂಬಾರ್ ರಸ ಪುಡಿಯೋದರಿ ಮತ್ತು ಇತರೆ ಮಸಾಲೆ ಪುಡಿಗಳು. ನಮ್ಮ ಅಪ್ಪಂಗೆ ನಾನು ನಾಮ ಇಟ್ಟಿದ್ದೀನಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸುಮಾರು ಸಲ ಇಟ್ಟವ್ರೆ ಕಾಣಂಗಿಲ್ಲ. ಅದಂತೂ ನಿಜಾನೇ. ಸುಮಾರು ಸಲ ಇಟ್ಟವ್ರೆ ಗೊತ್ತಿಲ್ಲ. ಇವಾಗ ಗೊತ್ತಾಗಂಗೆ ಇಟ್ಟಿದ್ದೀನಿ ಅಷ್ಟೇ. ಅವಾಗ ಕೇಳ್ದಲ್ಲ ಇಡಿಸ್ಕೊಂಡೈತೆ ನಮ್ಮಪ್ಪ, ನಾವೇ ಇಟ್ಟಿದೀವಿ. ಇವಾಗ ನನ್ನ ಹತ್ರ ಕೇಳಿ ಇಡಿಸ್ಕೊಂತೈತೆ ಅಷ್ಟೇ. ಅಲ್ಲಿ ಹತ್ತಕ್ಕ ಕಾಯಿರಲ್ಲ. ಅಲ್ಲಿ ಹತ್ತಕ್ಕ ನಿಮ್ಮ ಅತ್ತೆನಾ ನಿಮ್ಮ ಅಮ್ಮನ? ಅತ್ತೆ ಮಾವ, ನಮ್ಮ ಮುತ್ತಾತ ಮುತ್ತಜ್ಜಿ. ಅದ್ರ ಮೂಗಲ್ಲಿ ರಕ್ತ ಬಂದಿರ್ತೈತೆ. ನಮ್ಮ ತಾತು ಪಾಪ ನೋಡಿ ಗೈಸ್, ಬ್ಲಡ್. ಕಬಾಬ್ ಮರ್ತೋಗಿದ್ರು ಅಂತ ನನ್ನ ತಂಗಿ ತಗೊಂಬಂದು ಅಜ್ಜಿ ತಾತನ ಮೇಲಿನ ಪ್ರೀತಿಗೆ ಕಬಾಬ್ ಇಕ್ತಾ ಇದ್ದಾಳೆ. ಇಬ್ರಿಗೂ ಈಕ್ವಲ್ ಆಗಿರ್ಬೇಕು ಕಂಚನ. ಕರೆಕ್ಟ್ ಆಗಿದೆಯಾ ಅಂತ. ಅವ್ರು ಚಿಕ್ಕ ನೋಡಿ ಗಾಯ್ಸ್, ಮೇನ್ ಥಿಂಗ್ ನೇ ಬಿಟ್ಬಿಟ್ಟಿರ. ಮಗ ಅಂತ ಆಯ್ತಲ್ಲ. ಕಿತ್ಕೊಂಡು ಇಕ್ಕತಕ್ಕ ನಿಂತ ಎಲ್ಲಾರು ಈಗ ಈಚೆ ಬಂದು ತಾತಾಜಿನ ಊಟ ಮಾಡಕ್ಕೋಸ್ಕರ ಬಿಟ್ಟು ಖಾದ ಹಾಕುವ ಸಮಯ. ಎಂಜಾಯ್ ಯುವರ್ ಮೀಲ್ಸ್. ಇವಾಗ ನಮ್ಮ ಅಜ್ಜಿ ತಾತ ಒಳಗೆ ಹೋಗಾರೆ, ನಮ್ಮ ಅಜ್ಜಿ ಇವಾಗ ಕದಾಕ್ತಾರ ಊಟ ಮಾಡಕ. ಹಾಕು ಮಮ್ಮಿ. ಬೋರ್ಡ್ ಎಲ್ಲ ಹಾಕಿ ಟೈಟ್ ಆಗಿ ಮಾಡಿ ಬಂದಿತ್ತು ನಮ್ಮಪ್ಪ. ಏನಾರ ಅಂತ ಹೇಳ್ರಿ ಗೊತ್ತಿಲ್ಲ. ಹೇಗೆ ಹೋಗುತ್ತೆ ಈ ಕಠಿಣ ಕಲೆ? ಹೌದು, ಜಾಡಿನೊಂದಿಗೆ ಬರೀ 74 ರೂಪಾಯಿ. ನಮ್ಮ ಮನೇಲಿ ಜಾಸ್ತಿ ನಾವೇನು ಐಟಮ್ಸ್ ಮಾಡಿಲ್ಲ. ಮಟನ್ ಸಾರಿ ತಗೈತೆ. ನಮ್ಮ ಮಮ್ಮಿ ವೆಜಿಟೇರಿಯನ್, ನಮ್ಮ ಅಜ್ಜಿ ನಮ್ಮ ಅಮ್ಮರಮ್ಮ ಅವಳು ಬೇಳೆ ಸಾರು ತಿಂತಿದ್ದಾಳೆ. ಹೆಂಗೈತೆ? ಅಯ್ಯೋ ನಿಂಬೆ ಹಾಕ್ಬಿಟ್ಟಿದ್ದೀನಿ, ನಾನು ಮಿಸ್ ಹಾಕೊಂಡೆ. ಊರಲ್ಲಿ ಎಲ್ಲಾರು ಒಂದೇ ದಿನ ಹಬ್ಬ ಮಾಡೋದ್ರಿಂದ ನಾವು ಜಾಸ್ತಿ ಯಾರು ಬರೋದು ಇಲ್ಲ, ಜಾಸ್ತಿ ಐಟಮ್ಸ್ ಏನ್ ಮಾಡಲ್ಲ. ಸ್ವಲ್ಪ ಸಾರು ಕಬಾಬ್ ಅಷ್ಟೇ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಕಬಾಬ್ ಆಲೆ ತಾತಾಜಿ ಎಡೆ ಇಕ್ಕಿದ ತಕ್ಷಣ ಕೈಯ ಖಾಲಿ ಆಗ್ಬಿಟ್ಟೈತಿ. ನಾನು ನಿನಗೆ ಅವತ್ತೇ ಹೇಳ್ತೀನಿ. ಮಳೆ ಬರ್ತಿದೆ ನಮ್ಮೂರಲ್ಲಿ. ಕೊಡಕ್ಕಾಗ್ತಿಲ್ವಾ?
ಈಗ ಮೇಡಮ್ ಮಾಡ್ಸತ್ತಿ ಸಲ ಊರಿಗೆ ಬಂದಾಗೆಲ್ಲ ಇದೆ. ಬೆಳಗ್ಗೆಲ್ಲ ತಿರ್ಗಾಡೋದು, ರಾತ್ರಿ ಬಂದು ಕಟ್ಟಿ ಹಾಕಿಸ್ಕೊಳ್ಳೋದು. ಇದು ಬಿಡ್ತಲ್ಲ ನೋಡು, ಸರಿ ಇಲ್ಲ. ಮಳೆ ನೆಂದಿದ್ರು ಹಿರಿಯನ್ ಚಿಟ್ಟ ಪಟ ಬಂದೈತೆ. ಪ್ರತಿ ವರ್ಷ ಹಬ್ಬ ಆದಮೇಲೆ ನಮ್ಮೂರ ಪಕ್ಕದಲ್ಲಿರೋ ಊರವರು ಗಣೇಶನ ಬಿಡ್ತಾರೆ. ಸೊ ಮಾರ್ನಿಂಗ್ ಅಷ್ಟೊತ್ತಿಗೆ ಅವರು ಅಲ್ಲಿ ಬಂದಿದ್ರು ಊರ ಮುಂದೆ. ಮಮ್ಮಿ ಕ್ಯಾಡ್ವೆ ಬಿಡ್ಲತ್ತಾಗೆ ಏನು ಗೊತ್ತಿಲ್ಲ, ನಂಗೆ ನಾಟಕ ಮಾಡುತ್ತೆ ಇದು. ಗೊತ್ತಿಲ್ಲ ನಿಮಗಿದ್ರ ಬಗ್ಗೆ. ಕಳ್ಳಜ್ಜಿ ಕಳ್ಳಜ್ಜಿ ಮಾತಾಡ್ ಮಮ್ಮಿ. ಒಂದ್ಸಲಿ ಎಲ್ರು ಎದ್ರಗಂಡು ಮನಿ ಮಮ್ಮಿ, ಎಲ್ರು ಎದ್ರಗಂಗ್ ಒಂದ್ಸಲಿ. ಎದ್ರಕಳಮ್ಮ, ಎದ್ರಕ ಹೋಗ್ಲಿ ಪರವಾಗಿಲ್ಲ, ನನ್ಗೋಸ್ಕರ. ಸೊ ಗಾಯ್ಸ್, ಹಬ್ಬ ಎಲ್ಲ ಮುಗೀತು. ಇವಾಗ ತಿಂಡಿ ತಿನ್ಕೊಂಡು ತಿಪ್ಟೂರಿಗೆ ಹೊರಡಬೇಕು. ನಮ್ಮಮ್ಮ ಬೆಳಗ್ಗೆನೆ ಮುದ್ದೆ ಮಾಡ್ತಿದ್ದಾರೆ, ತಿಂಡಿ ಏನು ಮಾಡಿಲ್ಲ. ನೆನ್ನೆ ಇದೆಯಲ್ಲ ಸಾರು, ಅದಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ 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 ಮಮ್ಮಿ.